ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬುಡ್ಗೀಸ್ ಚಾನಲ್. ಸ್ನೇಹಿತರೆ, ಇಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಬಗ್ಗೆ ಪ್ಲಸ್ ನಮ್ಮ ಪೈ ನೆಟ್ವರ್ಕ್ ಫೌಂಡರ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ. ಯಾಕಂದರೆ ತುಂಬ ಜನಕ್ಕೆ ಪ್ರಾಜೆಕ್ಟ್ ಅಂದರೆ ಏನು, ಈ ಪ್ರಾಜೆಕ್ಟ್ ವಿಶಿಷ್ಟತೆ ಏನು, ಆಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ಫಿನಾನ್ಷಿಯಲ್ ಎಕಾನಮಿ ವರ್ಲ್ಡಲ್ಲಿ ಪೈ ನೆಟ್ವರ್ಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾಯಿದೆ. ಸ್ನೇಹಿತರೆ, ಯಾರ್ಯಾರು ಮೈನಿಂಗ್ನ ಸ್ಟಾಪ್ ಮಾಡಿದ್ದೀರಾ, ಯಾರ್ಯಾರು ಕಾಯಿನ್ಸ್ನ ಕರೆಕ್ಟಾಗಿ ಮೈನ್ ಮಾಡ್ತಿಲ್ಲ ಟೈಮ್ ಟು ಟೈಮು, ಅಥವಾ KYC ಮಾಡ್ಕೊಂಡಿಲ್ಲ, ಅಥವಾ ಡಿಲೀಟ್ ಮಾಡ್ಕೊಂಡಿದ್ದೀರಾ, ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೀವರ್ಕ್ ಮಾಡಿ ಮೈನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವ್ಯಾಲೆಟ್ ಅನ್ನೋದು ಸಿಕ್ಕಿದರೆ ಸಾಕು. ವೆಬ್3 ವ್ಯಾಲೆಟ್ ಸ್ನೇಹಿತರೆ, ಅದು ವೆಬ್3 ವ್ಯಾಲೆಟ್ ಅನ್ನೋದು ಸಿಕ್ಕಿದರೆ ಸಾಕು, ಕಾಯಿನ್ಸ್ ಸಿಕ್ಕಿದರೆ ಸಾಕು, ಕಂಪ್ಲೀಟ್ ಯುವರ್ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ದಯವಿಟ್ಟು ಇನ್ನು ಟೈಮು ಏನು ಇದಾಗಿಲ್ಲ, ದಯವಿಟ್ಟು ಈಗ ಸ್ಟಾರ್ಟ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಬಂದಿರೋವಂಥ ಕಂಪ್ನಿಗಳು ಲೈಕ್ ಗೂಗಲ್, ಸಿಸ್ಕೋ, ಎನ್ವಿಡಿಯಾ, ಹೆವ್ಲೆಟ್ ಪ್ಯಾಕರ್ಡ್, ನೆಟ್ಫ್ಲಿಕ್ಸು, ಆಮೇಲೆ ಡ್ರಾಪ್ ಔಟ್ಸ್ ಸ್ಟೂಡೆಂಟ್ಸ್ದು ಟೆಸ್ಲಾ, ಇಲಾನ್ ಮಸ್ಕ್, ಅಜಿಮ್ ಪ್ರೇಮ್ಜಿ, ವಿಪ್ರೋ, ಇವರೆಲ್ಲ ಕೂಡ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಟ್ ಆಗಿ ಸ್ಪೆಷಲೈಸ್ಡ್ ಆಗಿ ಬಂದಿರೋರು. ಅದೊಂದೇ ಅಲ್ಲ ಕಂಪ್ನಿಗಳು ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನೈಕಿ, ಲಿಂಕ್ಡ್ಇನ್, ಪೇಪಾಲ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಯಾಪ್, ಸ್ನ್ಯಾಪ್ಚಾಟ್ ಮತ್ತು ಸೇಲ್ಸ್ಫೋರ್ಸ್, ಡೋರ್ ಡ್ಯಾಶ್, ಓಪನ್ ಎಐ, ಆಲ್ ದೀಸ್ ಕಂಪ್ನೀಸ್ ಆರ್ ಬಾರ್ನ್ ಫ್ರಮ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸ್ನೇಹಿತರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಈ ಎಲ್ಲ ಕಂಪ್ನೀಸು ತುಂಬ ಇದೆ. ದೇರ್ ಆರ್ ಮೆನಿ ಕಂಪ್ನೀಸ್, ಬಟ್ ಇದರಲ್ಲಿ ಸಕ್ಸಸ್ ಆಗಿರೋದು ಕೆಲವೊಂದು ಕಂಪ್ನೀಸ್ ನಾನು ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಪ್ರಾಜೆಕ್ಟ್ ಈಸ್ ನಾಟ್ ಎ ವೆರಿ, ಇದು ಏನೋ ತುಸ್ಪಟಾಕಿ ಥರ ಏನೋ ಬಂತು, ಸೇಲ್ ಮಾಡ್ಕೊಂಡ್ವಿ, ಟ್ರೇಡ್ ಮಾಡ್ಕೊಂಡ್ವಿ, ಹೊರಟೋಗ್ಬಿಡ್ತೀವಿ, ಅದಲ್ಲ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ ವಿಚ್ ಈಸ್ ನಮ್ಮನ್ನೆಲ್ಲರನ್ನ ಇನ್ವಾಲ್ವ್ ಮಾಡ್ತಾ ಇದೆ. ಈಕೋಸಿಸ್ಟಮ್ ಅನ್ನೋ ಒಂದು ದೊಡ್ಡ ಪರಿಶ್ರಮನ ನಮ್ಮೆಲ್ಲರೂ ಪಯನಿಯರ್ಸ್ನ ನೀವು ಇನ್ವಾಲ್ವ್ ಆಗಿ ಇದರಿಂದ ನೀವು ಮಾರಾಟ ಮಾಡಿಕೊಳ್ಳಿ, ಟ್ರಾನ್ಸಾಕ್ಷನ್ಸ್ ಮಾಡಿಕೊಳ್ಳಿ, ಇದರಿಂದ ನಿಮಗೆ ಲಿಕ್ವಿಡಿಟಿ ಅನ್ನೋದು ಉಟ್ಕೊಳ್ಳುತ್ತೆ. ಆಮೇಲೆ ಪಂಪಿಂಗ್ ಮಾಡು ಕಾಯಿನು ಏರುತ್ತೆ, ಡಂಪಿಂಗ್ ಮಾಡು ಕಾಯಿನ ಬೀಳುತ್ತೆ, ಅದಲ್ಲ ಸ್ನೇಹಿತರೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಮೇನ್ ಟಾಪಿಕ್ ಇಲ್ಲಿಂದ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫೋಟೋಸ್, ಸ್ನೇಹಿತರೆ, ಇವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ PhD ಪ್ರೊಫೆಸರ್ಸ್. ಇವರೇ ಪೈ ನೆಟ್ವರ್ಕ್ ಫೌಂಡರ್ಸ್. ಸ್ನೇಹಿತರೆ, ನಿಕೋಲಸ್ ಕೊಕಾಲಿಸ್ ಅಂತ ಇದ್ದಾರಲ್ಲ, ಅವರ ವಿಷನ್ ತುಂಬ ದೊಡ್ಡದಿದೆ. ಅವರು ಬಿಟ್ ಕಾಯಿನ್ ಬರೋಕ್ಕೆ ಮುಂಚೆನೇ ಅವರು ಬ್ಲಾಕ್ ಚೈನಲ್ಲಿ, ಆಮೇಲೆ ಸ್ಮಾರ್ಟ್ ಕಾಂಟ್ರ್ಯಾಕ್ಟ್ಸಲ್ಲಿ ಅವರು ಥೀಸಿಸ್ ಬರೆದಿದ್ದಾರೆ. ಹೀ ಈಸ್ ನಾಟ್ ಎ ಸ್ಮಾಲ್ ಬ್ರೈನ್ ಸ್ನೇಹಿತರೆ. ಹಿ ಹ್ಯಾಸ್ ಡನ್ ಎ ಮಾರ್ವೆಲಸ್ ವರ್ಕ್ಸ್. ಮೈಕ್ರೋಸಾಫ್ಟ್ ಅವ್ರಿಗೆ, ಗೂಗಲ್ ಅವ್ರಿಗೆ, ತುಂಬ ದೊಡ್ಡವ್ರಿಗೆಲ್ಲ ವರ್ಕ್ ಮಾಡಿದ್ದಾರೆ. ವರ್ಕಲ್ಲ, ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇಥೇರಿಯಂ ಫೌಂಡರ್ ಇದ್ದಾರಲ್ಲ, ಇಥೇರಿಯಂ ಫೌಂಡರ್ ಅವರ ಗುರು ಇವರು. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ರಾಜೆಕ್ಟು, ಈ ಡಾಕ್ಯುಮೆಂಟೇಷನ್ ಎಲ್ಲ ಕೇಳ್ತಾ ಇದೆಯಲ್ಲ, ಪ್ಯಾನ್ ಕಾರ್ಡ್ ಕೇಳ್ತಿದೆ, ಇಲ್ಲ ಆಧಾರು ಅಥವಾ ಬೇರೆ ಬೇರೆ IDs ಎಲ್ಲ ಕೇಳ್ತಾ ಇದೆ ಅಂತ ತುಂಬ ಜನ ಭಯ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಆ ಭಯ ಎಲ್ಲ ಬೇಡ. ಸ್ನೇಹಿತರೆ, ಈ ಪ್ರಾಜೆಕ್ಟು ತುಂಬ ದೊಡ್ಡ ಮಟ್ಟಿಗೆ ಬೆಳೀತಾ ಇರೋಂಥ ಪ್ರಾಜೆಕ್ಟು. ನೀವು ಬಿಟ್ಕಾಯಿನ್ನ ನೀವು ಆ ಟೈಮಲ್ಲಿ ಈ ಅವೇರ್ನೆಸ್ ಇರಲಿಲ್ಲ. ಬಿಟ್ಕಾಯಿನ್ ಟೈಮಲ್ಲಿ ಯಾರೂ ಹೇಳೋರೂ ಇರಲಿಲ್ಲ.
ಇಷ್ಟು ಟೆಕ್ನಾಲಜಿನೂ ಬೆಳೆದಿರಲಿಲ್ಲ. ಇವಾಗ ನಮಗೆ ನಿಕೋಲಸ್ ಅವರು ರಿಸರ್ಚು ಇದರಿಂದ ನಮಗೆ ಒಂದು ಪೈ ನೆಟ್ವರ್ಕ್ ಅನ್ನೋದು ಕೈಗೆ ಸಿಕ್ಕಿದೆ. ದಯವಿಟ್ಟು ಟೈಮ್ ವೇಸ್ಟ್ ಮಾಡದೆ, ಏನು ಯೋಚನೆ ಮಾಡದೆ ದಯವಿಟ್ಟು ಮೈನ್ ಮಾಡಿ KYC ಮಾಡ್ಕೊಳ್ಳಿ. ಮೇಯ್ನ್ ಮುಖ್ಯವಾಗಿರೋದೇನೆಂದರೆ KYC ಸ್ನೇಹಿತರೆ. KYC ಮಾಡಿಕೊಂಡ್ರೇ ನಿಮಗೆ ವ್ಯಾಲೆಟ್ ಅನ್ನೋದು ಸಿಗೋದು, ಇಲ್ಲಾಂದರೆ ವ್ಯಾಲೆಟ್ ಸಿಗೋಲ್ಲ. ಈ Web3 ವ್ಯಾಲೆಟ್ ನಿಮ್ಗೆ ಬೇಕು ಅಂದರೆ KYC ನೀವು ಮಾಡಿಕೊಳ್ಳೇಬೇಕು. ಸೊ ಎಲ್ಲರೂ KYC ಮಾಡ್ಕೊಳ್ಳಿ, ಮೈನಿಂಗ್ ಮಾಡಿ. ನೀವೇನು ವಿ ಆರ್ ನಾಟ್ ನೋಡಿ ಏನು ಇನ್ವೆಸ್ಟ್ ಮಾಡಿ ಅಂತಿದ್ದೀವ, ಇನ್ನೊಂದು ಏನಿಲ್ಲ, ನೀವು ಮೈನ್ ಮಾಡಿ, ನಿಮ್ಮ ವ್ಯಾಲೆಟ್ಟಿಗೆ ಮೈಗ್ರೇಷನ್ ಆಗಿ ಬರುತ್ತೆ ಕಾಯಿನ್ಸು, ಅಷ್ಟೇ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಏನಂದರೆ ಈ ಸಮಯ ಮತ್ತೆ ಸಿಗೋದಿಲ್ಲ. ಈ ಥರ ಪ್ರಾಜೆಕ್ಟ್ ಮತ್ತೆ ನಿಜವಾಗ್ಲೂ ಸಿಗೋದಿಲ್ಲ. ಯೂಸ್ ಮಾಡ್ಕೊಳ್ಳಿ, ಸದ್ವಿನಿಯೋಗ ಮಾಡ್ಕೊಳ್ಳಿ. ಇವರು ಗೂಗಲ್ ಫೌಂಡರ್ಸ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ. ಇವರು ಗೂಗಲ್ CEO ಸುಂದರ್ ಪಿಚ್ಚೈ, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಇಂಡಿಯನ್. ಇವರು ಕೂಡ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲೇ ಬಂದಿದ್ದಾರೆ. ಆಮೇಲೆ ಇವರು ಎಲ್ಲರಿಗೂ ಸುಪರಿಚಯ, ಇಲಾನ್ ಮಸ್ಕ್, ಟೆಸ್ಲಾ ಮತ್ತು SpaceX ಫೌಂಡರು ಸ್ನೇಹಿತರೆ, ಹಾಗೆ ಫೌಂಡರ್ ಫಾರ್ ಪೇಪಾಲ್ ಸ್ನೇಹಿತರೆ. ನಾನು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಂದರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸೇ ಮಾಸ್ಟರ್ ಜೆಮ್ಸ್ ಇಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇನ್ನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿರೋ ಪ್ರೊಫೆಸರ್ಸ್ ಹೇಗಿರ್ತಾರೆ ಅದನ್ನು ಹೇಳೋಣ ಅಂತ ಸ್ನೇಹಿತರೆ. ಜೆಮ್ಸ್ ಸ್ನೇಹಿತರೆ, ಜೆಮ್ಸು ಇರೋ ಜಾಗದಲ್ಲಿ ಜೆಮ್ಸೇ ಇರ್ತಾರೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ನನಗೆ ಈ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಕಾರಣ, ಇವೆಲ್ಲ ತೋರ್ಸೋಕ್ಕೆ ಕಾರಣ ಏನಂದರೆ, ಜನಕ್ಕೆ ಪೈ ನೆಟ್ವರ್ಕ್ ಅಂದರೆ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಆಮೇಲೆ ತುಂಬ ವೆರಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ತೆಗೆದುಬಿಡಿ. ಈಗ ಪ್ರಾಜೆಕ್ಟ್ ಮಾಡಬೇಕು, ಸಕ್ಸಸ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಕನೆಕ್ಟ್ ಮಾಡ್ತಾ ಇದ್ದಾರೆ ಅವರು, ಈಕೋಸಿಸ್ಟಮ್ ಥ್ರೂಔಟ್ ವರ್ಲ್ಡ್ ಈಕೋಸಿಸ್ಟಮ್ನ ಕನೆಕ್ಟ್ ಮಾಡ್ತಿದ್ದಾರೆ, ಅರ್ಥ ಆಯ್ತಾ ಸ್ನೇಹಿತರೆ? ಇದು ತುಂಬ ಒಳ್ಳೆಯ ಪ್ರಾಜೆಕ್ಟು. ಆಮೇಲೆ ಕೆಲವೊಂದು ಆಂಧ್ರ ಕಡೆ ಕೆಲವೊಂದು ಯೂಟ್ಯೂಬರ್ಸ್ ಇದ್ದಾರೆ ಸ್ನೇಹಿತರೆ, ತುಂಬ ಬೇಜಾರಾಗುತ್ತೆ. ಈಕೋಸಿಸ್ಟಮೂ ಇಲ್ಲ, ಏನೂ ಇಲ್ಲ. ನಿಮಗೆ ಪ್ರಾಜೆಕ್ಟೇ ಅಸಲು ನಿಮ್ಗೆ ಹೇಳಬೇಕು ಅಂದರೆ ಇನ್ನೂ ಬಿದ್ದೋಯ್ತು, ಇನ್ನೂ ₹5 ಬರುತ್ತೆ, ₹6 ಬರುತ್ತೆ ಅಂತ ನೆಗೆಟಿವ್ ಮಾಡಿಬಿಟ್ಟು ಎಲ್ಲ ಕಾಯಿನ್ಗಳನ್ನ ಮಾರಿಸ್ತಾ ಇದ್ದಾರೆ. ಮಾರಿಬಿಡಿ, ಈ ಪ್ರಾಜೆಕ್ಟು ಮುಂದೆ ಇಲ್ಲ, ಮಾರಿಬಿಡಿ, ಅದು ಇದು ಅಂತ ಹೇಳಿ ಮಾಡ್ತಾಯಿದ್ದಾರೆ. ತುಂಬ ಬೇಜಾರಾಗುತ್ತೆ. ಪ್ರಾಜೆಕ್ಟು ತುಂಬ ದೊಡ್ಡ ಮಟ್ಟಕ್ಕಿದೆ, ಎಲ್ಲಿ ಕೂಡ ಸೇಲ್ ಮಾಡಬೇಡಿ. ಈಕೋಸಿಸ್ಟಮ್ಗೆ ವೆಯ್ಟ್ ಮಾಡಿ. ಡ್ಯಾಪ್ಸ್ ಓಪನ್ ಆಗ್ತಿದೆ, ಆಮೇಲೆ ಡೆಕ್ಸ್ ಅನ್ನೋದು ಕೂಡ ಬರ್ತಾಯಿದೆ ಸ್ನೇಹಿತರೆ. ಅಂಟಿಲ್ ದೆನ್ KYC ಮುಗಿಸ್ಕೊಳ್ಳಿ, ಆರಾಮ್ಸೆ ಮೈನ್ ಮಾಡ್ತಾಯಿರಿ, ಟೆನ್ಷನ್ ಇಲ್ಲದೆ ಮೈನ್ ಮಾಡ್ತಾಯಿರಿ. ನಾವು ಗೆದ್ದಿದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.